ನಮಸ್ತೆ ಎಲ್ಲರಿಗೂ. ಇವತ್ತು ಮಿಲಿ ಬಗ್ಗೆಗೆ ಆಮೇಲೆ ಒಂದು ಸ್ವಲ್ಪ ಸಣ್ಣ ಹುಳ ಇರುತ್ತಲ್ಲ ಅವಕ್ಕೆ ಏನು ಲಿಕ್ವಿಡ್ ಹೊಡಿತೀನಿ ಅಂತ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ಸ್ವಲ್ಪನಾದ್ರು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ ಇಲ್ಲೆಲ್ಲ ನೆನ್ನೆ ತೋರಿಸಿದ್ದೆ ಮಲ್ಲಿಗೆ ಗಿಡ ಕಟಿಂಗ್ ಇಟ್ಟು ಬಂದಿರೋವು ಸ್ವಲ್ಪ ಯಾಕೋ ಡಲ್ಲಾಗಿದ್ದಾವೆ ಅಂತ. ಅವಕ್ಕೆಲ್ಲ ಇವತ್ತು ಯಾವ್ದು ಹೊಡಿತೀನಿ. ಆಮೇಲೆ ಸೀತಾಫಲ ನೋಡ್ಕೊಂಡು ಬಂದಾಗ ನಾನು ಈ ಥರ ಗಾರ್ಡನ್ನಲ್ಲಿ ದಿನ ನೋಡ್ತೀನಲ್ವ, ಇವತ್ತೂ ನೆನ್ನೆ ಅಷ್ಟು ಕಾಣಲಿಲ್ಲ. ನೆನ್ನೆ ವಿಡಿಯೋದಲ್ಲಿ ಸೀತಾಫಲದಲ್ಲಿ ಇವತ್ತು ನಾನು ಹಿಂಗೆ ನೋಡ್ಕೊಂಬರ್ತಿದ್ದೆ. ಅರಿಶಿಣದೆಲೆನೂ ರಾತ್ರಿ ಮಳೆ ಬಂದಿರೋದ್ರಿಂದ ಅದ್ರ ಮೇಲಿರೋ ಧೂಳೆಲ್ಲ ಹೋಗಿ ಚೆನ್ನಾಗಾಗಿದೆ. ಇಲ್ಲಿ ಈ ಥರ ಗಿಡಗಳೆಲ್ಲ ಹಣ್ಣಿನ ಗಿಡ ನೋಡ್ಕೊಂಬರ್ತಿದ್ದೆ. ಸೀತಾಫಲದಲ್ಲಿ ಸ್ವಲ್ಪ ಮಿಲಿಬಗ್ ಥರ ಇತ್ತು. ಫಸ್ಟ್ ಒಂದು ಸರಿ ನಾವು ಕೆಲಸ ನಡಿಬೇಕಾದ್ರೆ ಒಂದೇ ಹಣ್ಣಿಗೆ ಬಿಟ್ಟು ಈ ಥರ ಆಗಿತ್ತು ಅಂತ ತೋರಿಸ್ದೆ ನೋಡಿ. ಅದೇ ಥರ ಅಂದರೆ ತುಂಬ ಸ್ಪ್ರೆಡ್ ಆಗಿಲ್ಲ, ಸ್ವಲ್ಪ ಆಗಿದೆ. ನೋಡಿಸ್ತೀನಿ. ಅದಕ್ಕೆ ನಾನು ಮನೆಯಲ್ಲೇ ಒಂದು ಸರಿ ಅನ್ನ ಉಳಿದಿತ್ತು ಅಂತ ಇರಲಿ ಯಾವುದಕ್ಕೂ ಅಂತೇಳಿ ಒಂದು ಬಾಟ್ಲಲ್ಲಿ ಹಾಕಿ ನೀರು ಹಾಕಿ ಇಟ್ಟಿದ್ದೆ. ಬೆಲ್ಲಗಿಲ್ಲ ಏನಿಲ್ಲ, ಬರೀ ಅನ್ನ, ಉಳಿದಿರೋ ಅನ್ನ, ರಾತ್ರಿ ಅನ್ನ ಸ್ವಲ್ಪ ಮೆತ್ತಗಾಗಕ್ಕೆ ಬಂದಿತ್ತು. ಅದನ್ನು ಹಾಕಿ ನೀರು ಹಾಕಿ ಇಟ್ಟಿದ್ದೆ. ಇವಾಗ ಮಿಲಿಬಗ್ ಇರೋದ್ರಿಂದ ಅದನ್ನು ಹೊಡಿಬೋದು. ಅದು ಯಾವ ಥರ ಹೊಡಿಬೋದು ಅಂತ ತೋರಿಸ್ತೀನಿ. ಆಮೇಲೆ ಇಲ್ಲಿ ನಾನು ಇಟ್ಟಿರೋ ಬೀಜಗಳು ಸೊಪ್ಪಿನ ಬೀಜ ಚೆಲ್ಲಿದ್ದೆ, ಅವನ್ನು ಬರ್ತಾಯಿದ್ದಾವೆ. ಇದು ಎಲ್ಲ ಬೆಂಡೆ ಬೀಜ. ಒಂದು ಕಡೆ 2 ಬೀಜ ಇಟ್ಟಿದ್ದೀನಿ. ಒಂದೊಂದರಲ್ಲಿ 2 ಬಂದಿದ್ದಾವೆ, ಒಂದೊಂದರಲ್ಲಿ ಒಂದೇ ಬಂದಿದ್ದಾವೆ. ಒಟ್ಟು ಅದಕ್ಕೆ ನಾವು ಹೇಳೋದು, ಇಡೋವಾಗ ಒಂದಲ್ಲ 2 ಇಟ್ಕೊಂಡ್ರೆ ಬೀಜ ಒಂದು ಚೆನ್ನಾಗಿರೋದು ಇಟ್ಕೊಂಡು ಮಿಕ್ಕಿದ್ದು ಎಲ್ದಿ ಇಲ್ಲದೆ ಇರೋದು ಇಡ್ಬೋದು. ಅಥವಾ 2 ಗಿಡ ಬೆಂಡೆ ಗಿಡ ಅಕ್ಕಪಕ್ಕ ಇದ್ರೂ ಏನಾಗಲ್ಲ. ಇಲ್ಲೆಲ್ಲ ಇದು ತೊಂಡೆ ಗಿಡ ಬೆಳೀತಾ ಇದೆ, ಇನ್ನೂ ಕಾಯಿ ಸ್ಟಾರ್ಟ್ ಆಗಿಲ್ಲ. ಇದಕ್ಕೆ ತಿಂಗಳಿಗೊಂದು ಸರಿ ಬೂದಿ ಹಾಕಬೇಕು. ಮೊನ್ನೆ ಹಾಕಿದ್ದೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ವಿಜ್ಲೆಲ್ಲ ಕಾಣಿಸ್ತಾ ಇದೆ. ಇಲ್ಲಿ ಬೆಂಡೆ ಗಿಡ ನಾನು ಲಿಂಗಸೂರಿಂದ ಬಂದ ತಕ್ಷಣ ಇಟ್ಟಿದ್ದೆ ನೋಡಿ, ರೆಡ್ ಬೆಂಡೆ ಇದು. ಅವು ಚೆನ್ನಾಗಿ ಬೆಳೀತಾ ಇದ್ದಾವೆ. ಚಿಕ್ಕದ್ರಲ್ಲಿ ಅದು ಕುಳ ಆಗಿತ್ತು. ನನಗೆ ಹಿಂದೆ ವಿಡಿಯೋಗಳು ಫಾಲೋ ಮಾಡಿದರೆ ಗೊತ್ತಾಗುತ್ತೆ. ಆವಾಗ ನಾನು ಆ ಎಲೆಗಳೆಲ್ಲ ತೆಗೆದ್ಮೇಲೆ ಇವಾಗ ಬೆಳೀತಾ ಅವು ಚೆನ್ನಾಗಿ ಸ್ಟ್ರೆಂತಾಗಿ ನಿಂತಿದ್ದಾವೆ ಆ ಗಿಡಗಳು. ಅದಕ್ಕೆ ನಾವು ಚಿಕ್ಕ ಸಸಿಲಿ ಏನಾದ್ರು ಬೆಸ್ಟ್ ಬಂದರೆ ಆ ಎಲೆ ತೆಗೆದುಬಿಟ್ರೆ ನೆಕ್ಸ್ಟ್ ಆ ಗಿಡ ಬೆಳೆಯೋಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಇಲ್ಲೆಲ್ಲ ಮಳೆ ಬಂದಿರೋದಕ್ಕೆ ಎಲೆಗಳೆಲ್ಲ ಗ್ರೀನಾಗಿ ಕಾಣಿಸ್ತಾ ಇದೆ. ಆಮೇಲೆ ಈ ಥರ ಕೇಳಿದರು ಹತ್ತಿರದಿಂದನೇ ವಿಡಿಯೋ ಮಾಡಿ ಅಂತ, ಅದಕ್ಕೆ ಮಾಡ್ತಾಯಿದ್ದೀವಿ. ಇದು ನೋಡಿ, ಇದು ನಾವು ಮೊನ್ನೆ ಪೇಂಟ್ ಮಾಡಿ ಎಲ್ಲ ರೆಡಿ ಮಾಡಿದ್ನಲ್ಲ, ಅವನ್ನ 6 ಫಿಲಪ್ ಮಾಡಿದ್ವಿ. ಅದಕ್ಕೇ ಮಣ್ಣಿಲ್ಲ ಅಂತ ಹೇಳಿದ್ದು ನಾನು. ಇವೆಲ್ಲ ಫಿಲಪ್ ಮಾಡಿಟ್ಟೆ, ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. 6 ಫಿಲಪ್ ಮಾಡಿದ್ದೀನಿ. ನೋಡೋಣ ಅದರಲ್ಲಿ ಏನು ಇಡ್ತೀನಿ ಅಂತ ಗೊತ್ತಿಲ್ಲ. ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ಆಮೇಲೆ ಯಾವ ಬೀಜ ಬೇಕಾದ್ರೂ ಇಟ್ಕೊಬೋದು. ಬದನೆ ಬೀಜನೂ ಒಂದು ಕಡೆ ಸೈಡಲ್ಲಿ ಯಾವುದಕ್ಕೂ ಹಾಕಿದ್ದೀನಿ ನೋಡಿ. ಇದು ಅಕ್ಕಿ ಒಂಚೂರು ಹುಳ ಬಂದಿತ್ತು. ಅದಕ್ಕೆ ಇದಕ್ಕೆ ಕೊಟ್ಟಿರ್ತಾರಲ್ಲ, ಅವನ್ನೆಲ್ಲ ಒಂದು ಬಟ್ಲಿಗೆ ಹಾಕಿಟ್ಟು ನೋಡಿಲ್ಲ, ಹುಳ ಬಂದಿತ್ತು. ಅದಕ್ಕೆ ಅಕ್ಕಿನ ನೀರಲ್ಲಿ ಹಾಕಿ ಒಂದು 4 ಲವಂಗನೂ ಹಾಕಿ ಅರಿಶಿನ ಒಂಚೂರು ಹಾಕಿ ಇದನ್ನು ಸುಮಾರು ಒಂದು 10-20 ದಿನ ಆಯಿತು ಇಟ್ಟು. ಆಮೇಲೆ ಇದಂತೂ 20 ದಿನ ಆಯಿತು. ನಾನು ಹೇಳಿದ್ನಲ್ಲ ಅನ್ನ ಉಳಿದಿತ್ತು ಅಂತ, ಅದು ಅನ್ನ ಮೆತ್ತಗಾಗ್ತಾ ಬಂದಿತ್ತಲ್ಲ, ಅದಕ್ಕೆ ಹಾಕಿಟ್ಟಿದ್ದೆ ನೀರು ಹಾಕಿ. ಇವಾಗ ಅದು ಗಂಜಿ ಥರ ಆಗ್ಬಿಟ್ಟಿದೆ, ಗಟ್ಟಿಯಾಗಿದೆ. ಯಾಕೆಂದರೆ 20 ದಿನ ಆಯಿತು. ಅದಕ್ಕೆ ಸ್ವಲ್ಪ 10 ದಿನ ಆದರೆ 10 ದಿನ ಇಟ್ಕೊಂಡು ಹೊಡಿಬೋದು. ಅನ್ನ ಹಾಕಿ ಉಳಿದಿದ್ದು ಇಟ್ಬಿಟ್ಟು ನೀರು ಹಾಕಿಟ್ಟು 10 ದಿನ ಆದಮೇಲೆ ಡೈರೆಕ್ಟು ಹೊಡಿಬೋದು ಗಿಡಗಳಿಗೆ ಮಿಲಿಬಗ್ಗು. ಇದು 20 ದಿನ ಆಗಿರೋದ್ರಿಂದ ನಾನು ಸ್ವಲ್ಪ ನೀರು ಬೆರೆಸ್ಕೊತಾ ಇದ್ದೀನಿ. ಆಮೇಲೆ ಗಂಜಿ ಥರ ಆಗಿದೆ. ಇದು ಸೋಸೋದ್ರಲ್ಲೂ ಸರಾಗವಾಗಿ ಇಳಿತಾ ಇಲ್ಲ ನೋಡಿ, ಕೆನೆಗೆಟ್ಟದಂಗೆ ಆಗ್ಬಿಟ್ಟಿರುತ್ತಲ್ವ. ಅದರಿಂದ ಈ ಥರ ಮಾಡ್ಕೋಬೇಕು. ನಾನು ಈ ಥರ ಫಿಲ್ಟ್ರ್ ಮಾಡ್ಕೊಂಡು ಹಾಕ್ತೀನಿ. ಅದನ್ನೇ ಅಲ್ಲ, ಇದಕ್ಕೂ ಅಷ್ಟೇ. ಅರಿಶಿಣದ ನೀರು ಇಟ್ಟಿದ್ದೀನಲ್ಲ, ಅಕ್ಕಿ ಅರಿಶಿನ, ಅದನ್ನು ಫಿಲ್ಟ್ರ್ ಮಾಡ್ತೀನಿ. ಬರೇ ನೀರಿದ್ರೂ ಫಿಲ್ಟ್ರ್ ಮಾಡ್ತೀನಿ. ಈ ಥರ ಫಿಲ್ಟ್ರ್ ಮಾಡಿ ಹಾಕೋದ್ರಿಂದ ನಮಗೆ ಸ್ಪ್ರೇ ಬಾಟ್ಲು ಹಾಳಾಗಲ್ಲ. ಪ್ರತಿ ಸರಿ ಸ್ಪ್ರೇ ಮಾಡೋವಾಗ ನಾನು ಈ ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ಆಮೇಲೆ ಇದನ್ನೆಲ್ಲ ಸೋಸ್ತಾ ಇದ್ದೀನಿ. ಸೋಸ್ಬಿಟ್ಟು ಬಿಲಿಬಗ್ಗಿಗೆ ಮಾತ್ರ ನಾನಿವಾಗ ಅನ್ನ ನೀರು ಹಾಕಿರೋದು ಹೊಡಿತೀನಿ. ಆಮೇಲೆ ಬೇರೆ ಮಲ್ಲಿಗೆ ಗಿಡ, ದಾಸವಾಳಕ್ಕೆ ಯಾವ್ದು ಹೊಡಿತೀನಿ ಅಂತ ತೋರಿಸ್ತೀನಿ. ಇದು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಹೊಡೆದು ಮಿಕ್ಕಿದ್ದಕ್ಕೆ ಮತ್ತೆ ಒಂಚೂರು ನೀರು ಹಾಕಿ ಇಟ್ಕೊತೀನಿ. ಯಾಕೆಂದರೆ ಇನ್ನೂ ಒಂದು ಸರಿ ಹೊಡ್ಕೊಬೋದು ಅದನ್ನು. ಏನು ವಾಸನೆ ಏನೂ ಬರೋಲ್ಲ. ನೀವು ಅನ್ನ ನೀರು ಹಾಕಿಟ್ಟು ನೋಡಿ, ಬರೀ ಅನ್ನ ಇಟ್ಟರೆ ವಾಸನೆ ಬರುತ್ತೆ.
ನೀರು ಹಾಕ್ಬಿಟ್ಟು ಒಂದು ಭಾಗ ಅನ್ನ ಇದ್ದರೆ ಸುಮಾರು ಒಂದು 5 ಭಾಗ ನೀರು ಹಾಕಿಟ್ಬಿಟ್ರೆ ವಾಸನೆನೇ ಬರೋಲ್ಲ. ಅದು ಒಂಥರ ಸ್ವಲ್ಪ ದಿನ ಆದಮೇಲೆ ಹುಳಿ ವಾಸನೆ ಬರುತ್ತೆ ಅಷ್ಟೇ ಹೊರ್ತು ಕೆಟ್ಟ ವಾಸನೆ ಬರೋಲ್ಲ. ಅದು ಮಿಲಿಬಗ್ಗಿಗೆ ತುಂಬ ಕೆಲಸ ಮಾಡುತ್ತೆ. ನಾನು ಅದ್ರ ಬಗ್ಗೆ ಹಳೆಯ ವಿಡಿಯೋ ಅನ್ನ ಹಾಕಿ ಯಾವ ಥರ ಇಡಬೇಕು ಎಲ್ಲ ವಿಡಿಯೋ ಮಾಡಿದ್ದೀನಿ. ಹಳೆಯ ವಿಡಿಯೋ ಆಲ್ಮೋಸ್ಟ್ ನಾನು ಎಲ್ಲ ಥರ ಮಾಡೋದು ತೋರಿಸಿದ್ದೀನಿ. ಶಂಖದೊಳಗೆ ತೋರಿಸಿದ್ದೀನಿ, ಮಿಲಿಬಗ್ಗಿಗೆ ತೋರಿಸಿದ್ದೀನಿ, ಇರುವೆಗಳಿಗೂ ತೋರಿಸಿದ್ದೀನಿ. ಏನಂದರೆ ನೀವು ಸ್ವಲ್ಪ ಹುಡುಕಬೇಕು, ಹುಡುಕಿದ್ರೇ ಗೊತ್ತಾಗುತ್ತೆ. ಇಲ್ಲ ಅಂದರೆ ಹೊಸ್ದಾಗಿ ಬೇಕು ಅಂದರೆ ಮತ್ತೆ ಮಾಡ್ತೀನಿ. ನೋಡಿ ಇಲ್ಲಿ ಸೀತಾಫಲ ನಿಮಗೆ ಕಾಣಿಸ್ತಾ ಐತೆ ವೈಟ್ಗೆ, ಅವ್ರ ಹತ್ರದಿಂದ ತೆಗಿಲಿಲ್ಲ, ಆಮೇಲೆ ತೋರಿಸ್ತೀನಿ. ಇದು ಬಾಕ್ಸ್ ಥರ ಇರುತ್ತಲ್ವ ಸೀತಾಫಲ, ಅಲ್ಲಿ ಸೈಡಲ್ಲಿ ಕೆಳಗಡೆ ಗೆರೆ ಇರುತ್ತಲ್ಲ, ಅಲ್ಲಿ ಕೂತ್ಬಿಟ್ಟಿದ್ದಾವೆ. ಅವು ತುಂಬ ಕಷ್ಟ. ಆಮೇಲೆ ಮಿಲಿಬಗ್ಗಿಗೆ ಇನ್ನೊಂದೇನೆಂದರೆ ಮೇಲ್ಗಡೆ ವೈಟ್ ಕವಚ ಇರುತ್ತಲ್ಲ, ಅದರಿಂದನೇ ಅವು ಬೇಗ ಸಾಯಲ್ಲ ಏನು ಹೊಡೆದ್ರೂ. ಆ ವೈಟ್ ಇರೋದನ್ನು ನಾವು ಪೂರ್ತಿ ಹೋಗಂಗೆ ಈ ಥರ ಸ್ಪ್ರೇ ಮಾಡಬೇಕು. ನೀವು ಅನ್ನ ಅದು ಇಲ್ಲ ಅಂದ್ರೂ ಬರೀ ನೀರು ಈ ಥರ ಸ್ಪ್ರೇ ಮಾಡಿ ಅವ್ರದ್ದು ಮೇಲ್ಗಡೆ ಇರೋ ವೈಟ್ ಅಂಶ ಹೋಗಂಗೆ ಮಾಡಿಬಿಟ್ರೆ ಆಮೇಲೆ ಅವು ಬದುಕಲ್ಲ. ವೈಟೇ ಅದಕ್ಕೆ ಕವಚ ಇದ್ದಂಗೆ. ಅದರಿಂದ ನೀವು ಆ ಥರ ಮಾಡಿ, ಈ ಥರ ನಾವು ಅನ್ನ ಹಾಕಿ ಮಾಡೋದ್ರಿಂದ ಬೇಗನೆ ಅವು ಇದಾಗ್ತವೆ. ಬರೀ ನೀರು ಹಾಕೋದ್ರಿಂದನೂ ಆ ಥರ ಬರುತ್ತೆ. ಇವು ದಾಸವಾಳ ಬೇರೆ ಇದಕ್ಕಾದರೆ ಈಜಿ. ಇದು ಸೀತಾಫಲ ಸಂದಿಲೂ ಕೂತಿರುತ್ತಲ್ವ, ಸ್ವಲ್ಪ ನಿಧಾನವಾಗಿ ನೋಡಿ ಹಾಕಬೇಕು. ನಾನು ಒಂದೇ ದಿನದಲ್ಲಿ ಈ ಥರ ಎಷ್ಟೊಂದು ಸ್ಪ್ರೆಡ್ ಆಗಿದೆ. ಆಮೇಲೆ ಅದು ಎಲ್ಲೆಲ್ಲಿ ಮಿಲಿಬಗ್ಗು ಅಟ್ಯಾಕ್ ಆಗಿದೆಯೋ ಅಲ್ಲಿ ಕಾಯಿ ಬೆಳೆಯೋಕ್ಕೆ ಆಗಿಲ್ಲ. ಒಂಥರ ವಂಕ್ರದಿಂಕಾಗಿ ಬೆಳೆದಿದೆ. ನೋಡಿ ಗೊತ್ತಾಗುತ್ತಲ್ವ, ಈ ಕಡೆ ದಪ್ಪಕ್ಕೆ ಬೆಳೆದಿದೆ, ಆ ಕಡೆ ಬೆಳೆಯೋದೇ ಇಲ್ಲ. ಅಲ್ಲೆಲ್ಲ ಜಾಸ್ತಿ ಇದೆ. ಆಮೇಲೆ ತೊಟ್ಟತ್ರ ತುಂಬ ಇದೆ. ನಾನು ಹೊಡಿತಾ ಇದ್ದರೆ ಅವು ಆರ್ಬಿಟ್ಟು ನನ್ನ ಕೈ ಮೇಲೆಲ್ಲ ಬಂದಿದ್ದಾವೆ. ಅದು ಹಂಗೆ ಕೈಯಲ್ಲಿ ಇದು ಮಾಡಿದ್ದೀನಿ. ಈ ಥರ ಇದು ಒಂದಕ್ಕೆ ಇರೋದು ಮಿಲಿಬಗ್, ಬೇರೆ ಎಲ್ಲಕ್ಕೂ ಇಲ್ಲ. ಸೀತಾಫಲಗೆ 3 ಕಾಯೋ 4 ಕಾಯಿ ಇದ್ದಾವೆ, ಎಲ್ಲವಕ್ಕೂ ಅಂಟ್ಕೊಂಡಿದ್ದಾವೆ. ದೊಡ್ಡ ಕಾಯಿಗೆ ಅಷ್ಟಿಲ್ಲ, ಚಿಕ್ಕ ಕಾಯಿಗೆಲ್ಲ ಜಾಸ್ತಿನೇ ಆಗಿದ್ದಾವೆ. ಅದಕ್ಕೆ ನಾನು ಇವಾಗ ಅದನ್ನು ಹೊಡೆದು ತೋರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಇತ್ತಲ್ವ, ಅದೇನು ಭಾಳ ದಿನ ಇದ್ರೂ ಏನಾಗಲ್ಲ. ಇಲ್ಲ ಅಂದಾಗ ನೀವು ಬೇಕಾದಾಗ ಒಂದು 10 ದಿನ ಮುಂಚೆ ಮಾಡಿಟ್ಕೋಬೋದು. ಅಂದರೆ 10 ದಿನ ಮಾಡೋಕ್ಕಿಂತ ಮುಂಚೆ ನೀವು ಈ ಥರ ನೀರಲ್ಲಿ ಸ್ಪ್ರೇ ಮಾಡಿ ಇಟ್ಬಿಡಿ. ಯಾಕೆಂದರೆ 10 ದಿನಕ್ಕೆ ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗಿಬಿಡುತ್ತೆ. 10 ದಿನ ಆಗೋಷ್ಟೊತ್ತಿಗೆ ಮತ್ತೆ ಇನ್ನೊಂದು ಸರಿ ಎಲ್ಲ ಸ್ಪ್ರೇ ಮಾಡಿದರೆ ಅದು ಕಮ್ಮಿ ಆಗೋಗುತ್ತೆ. ಮಿಲಿಬಗ್ಗಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ಏನು ಖರ್ಚು ಮಾಡೋಂಗಿಲ್ಲ. ಯಾವಾಗಾರು ಅನ್ನ ಉಳಿದಿದ್ರೆ ನೀವು ಈ ಥರ ಮಾಡೋಕ್ಕಾಗಿಲ್ಲ ಅಂದ್ರೂ ಸಮ ಬೆಲ್ಲ ಬೆರೆಸಿ ಅದನ್ನು ಇಟ್ಕೋಬೋದು. ಆವಾಗ ನೀವು 1 ಲೀಟ್ರಿಗೆ 5 ml ಥರ ಹಾಕ್ಬಿಟ್ಟು ಕೂಡ ಹೊಡಿಬೋದು. ಇಲ್ಲ ಅಂದರೆ ನಾವು ಬೆಲ್ಲ ಏನೂ ಬೆಳೆಸಲ್ಲ, ಖರ್ಚು ಮಾಡಲ್ಲ ಅಂದಾಗ ಈ ಥರ ಮಾಡ್ಕೋಬೋದು. ನಿಮಗೆ ಜಾಸ್ತಿ ದಿನ ಆಯಿತು ಅದು ಯೂಸೇ ಆಗಿಲ್ಲ ಅಂದರೆ ನೀರು ಬೆರೆಸ್ಬಿಟ್ಟು ಗಿಡಗಳು ಬುಡಕ್ಕೆ ಕೂಡ ಹಾಕ್ಬೋದು. ಯಾವುದು ವೇಸ್ಟ್ ಆಗೋಲ್ಲ. ನಾನು ನೋಡಿ ಈ ಥರ ಎಲ್ಲ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಜೋರಾಗಿ ಅದು ಇವಾಗ ಗಂಜಿ ಬಸ್ಕೊಂಡ್ನಲ್ಲ ಅನ್ನೋದು, ಅದನ್ನೇ ಸ್ಪ್ರೇ ಮಾಡ್ತಾಯಿದ್ದೀನಿ. ಅವು ಕೊನೆಗೆ ವೈಟೆಲ್ಲ ಹೋಗ್ಬಿಟ್ಟು ಕೆಳಗಡೆ ಬಿದ್ದೋದ್ವು ಆ ಥರ. ಆಮೇಲೆ ಮತ್ತೆ ಇನ್ನೊಂದು ಸರಿ ಲಾಸ್ಟಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಬಂದು ನೋಡಿ ಎಲ್ಲ ಒಂದು ಸರಿ ನೋಡಿದ್ದೀನಿ. ಇದೇ ಥರ ಇನ್ನೊಂದು 3 ದಿನ ಗಮನಿಸ್ಕೊಂಡ್ರೆ ಕಂಪ್ಲೀಟು ಅದು ಹೊರಟೋಗುತ್ತೆ. ಇವಾಗ ಇದು ಅಕ್ಕಿ ಅರಶಿನ, ನಾನು ಹುಳ ಬಂದಿದ್ದು ಅಕ್ಕಿ ಹಾಕಿದ್ದೆ. ಆ ಅಕ್ಕಿಲಿ ಒಂದು 4 ಲವಂಗ ಹಾಕಿಟ್ಟಿದ್ದೆ. ಆ ಲವಂಗದ ವಾಸನೆಗೂ ಈ ಥರ ನಾವು ನೋಡಿ ಯಾವ ಸ್ಮೆಲ್ ಇರುತ್ತೋ ಅಲ್ಲಿ ಹುಳ ಇರೋಲ್ಲ. ಆಮೇಲೆ ಅರಶಿನೂ ಆಂಟಿಸೆಪ್ಟಿಕ್ಕು, ಅರಶಿನ ಗಿಡಗಳಿಗೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಅರಶಿನೂ ಸ್ವಲ್ಪ ಹಾಕಿದ್ದೆ ನೋಡಿ. ಇವಾಗ ಅದನ್ನು ಸೋಸಿಬಿಟ್ಟು ಸ್ಪ್ರೇ ಬಾಟ್ಲಿಗೆ ಹಾಕಿ ಯಾವ ಕಡೆ ಹೊಡಿತೀನಿ ಅಂತ ತೋರಿಸ್ತೀನಿ. ಇದನ್ನು ಎಲ್ಲ ಗಿಡಕ್ಕೂ ಹೊಡಿಬೋದು, ಪ್ರತಿಯೊಂದು ಗಿಡಗಳಿಗೂ ಹೊಡಿಬೋದು. ತರಕಾರಿ, ಹಣ್ಣು, ಹೂವು, ಪ್ರತಿಯೊಂದು ಗಿಡಕ್ಕೆ. ಅದಕ್ಕೆ ನಾನು ಫಸ್ಟ್ ತೋರಿಸಿದ್ದು ಮಿಲಿಬಗ್ ಯಾವುದಕ್ಕಿದೆಯೋ ಅದಕ್ಕೆ ಹೊಡಿಬೋದು. ಈ ಥರ ಇವತ್ತು 2 ಲಿಕ್ವಿಡು ತೋರಿಸಿದ್ದೀನಿ ಹೊಡಿಯೋದು. ನೋಡಿ ಇಲ್ಲಿ ಕೆಳಗಡೆ ಅಕ್ಕಿ ಇದೆ. ಸುಮಾರು ಒಂದು ಅರ್ಧ ಚಿಕ್ಕ ಲೋಟದಲ್ಲೇ 1 ಲೋಟ ಅಕ್ಕಿ ಇತ್ತು. ಅದಕ್ಕೆ ಹಾಕ್ಬಿಟ್ಟು ನೀರು ಹಾಕಿಟ್ಟಿದ್ದೆ. ಅದಕ್ಕೆ ಇನ್ನೊಂದು ಸರಿ ನೀರು ಹಾಕಿಡ್ತೀನಿ ನಾನು. ಅಕ್ಕಿ ಎಲ್ಲ ಪೂರ್ತಿ ಕದಡೋಗೋವರೆಗೂ ಮಾಡ್ಕೋಬೋದು ಅದನ್ನು. ಇನ್ನೊಂದು ಸರಿ ಏನಂದರೆ ಅರಶಿನದ ಅಂಶ ಆಗೋಗುತ್ತೆ. ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಅದನ್ನೇ ಹಾಕ್ಕೋಬೋದು. ಈ ಥರ ಮಾಡ್ಕೊಂಡು ನಾವು ಮನೇಲಿರೋಕ್ಕೆ ಬೆಸ್ಟು ಕಮ್ಮಿ ಆಗಂಗೆ ಮಾಡ್ಕೋಬೋದು. ಅದಕ್ಕಾಗಿ ಸಪ್ರೇಟ್ ಏನು ತರೋಂಗಿಲ್ಲ, ಮಾಡೋಂಗಿಲ್ಲ, ಯಾವುದೂ ಇಲ್ಲ. ನೋಡಿ ಇಲ್ಲಿ ನಿಮಗೆ ಗಮನಿಸಿ ನಿಧಾನವಾಗಿ ನಾವು ಈ ಥರ ಸ್ಪ್ರೇ ಮಾಡ್ತಿದ್ರೆ ಸಣ್ಣಗಿರೋ ಹುಳ ಆರ್ತಾ ಇದ್ದಾವೆ. ಅದರ ವಾಸನೆಗೆ, ಅರಶಿನದ ವಾಸನೆಗೆ, ಆಮೇಲೆ ಅಕ್ಕಿ ಇಲ್ಲಿ ನೆಂದಿರುತ್ತಲ್ಲ ಅದೆಲ್ಲ ಆರ್ತಾ ಇದ್ದಾವೆ. ನೋಡಿದ್ರೆ ಹತ್ರದಿಂದ ತೆಗೀಲಿಲ್ಲ. ಅವ್ರು ಹೇಳಿದ ಮೇಲೆ ಒಂಚೂರು ಹತ್ರ ಮಾಡಿದ್ರು, ಕಾಣಿಸಿದ್ವೋ ಇಲ್ಲ ಗೊತ್ತಿಲ್ಲ. ಸ್ಟಾರ್ಟಿಂಗು ನಾನು ಸ್ಪ್ರೇ ಮಾಡತ್ಲೇ ಎಷ್ಟೊಂದು ಚಿಕ್ಕ ಹುಳ ಎಲ್ಲ ಆರ್ಕೊಂಡು ಹೋಯ್ತು ಅಷ್ಟೇ. ಈ ಥರ ಮಾಡ್ಕೋಬೋದು ನೀವು.
ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನೋಡಿದವರು ಒಂದು ಲೈಕ್ ಕೊಟ್ಟರೆ ನಮಗೂ ಖುಷಿಯಾಗುತ್ತೆ. ನೋಡಿ, ಪ್ರತಿಯೊಂದು ಗಿಡಕ್ಕೂ ಹೊಡಿತಾ ಇದ್ದೀನಿ. ಇಲ್ಲಿ ಬಳ್ಳಿ ಗುಲಾಬಿ ಇದೆ, ಅದಕ್ಕೂ ಹೊಡೆದಿದ್ದೀನಿ. ಆಲ್ಮಂಡ, ಆಮೇಲೆ ಅಲ್ಲೆಲ್ಲ ಸಾವಂತಿಗೆ, ಇದು ದಾಸವಾಳದು ಸಣ್ಣ ಸಸಿ. ಈ ಕಡೆ ಮುಂದ್ಗಡೆ ಇನ್ನು ಮಲ್ಲಿಗೆ ಗಿಡಗಳು ಕಟಿಂಗಿಂದ ನೆನೆ ಹೇಳಿದ್ನಲ್ಲ, ಕಟಿಂಗ್ ಅವು ಡಲ್ ಇದಾವಂತ, ಅವಕ್ಕೂ ಜಾಸ್ತಿ ಹೊಡಿತೀನಿ. ಆಮೇಲೆ ಗುಲಾಬಿ ಗಿಡಗಳಿಗೆ ಈ ಥರ ಎಲ್ಲ ನೋಡಿ ಸಪ್ರೇಟ್ ಹೊಡೆದಿದ್ದೀನಿ. ಬರೀ ಸೀತಾಫಲಕ್ಕೆ ಮಾತ್ರ ನಾನು ಇಟ್ಟಿದ್ದೀನಿ. ಅದನ್ನು ಮತ್ತೆ ನಾನು ಎಷ್ಟು ಬಳಸ್ಕೊಂಡು ಮಿಕ್ಕಿದ್ದು ನೀರು ಹಾಕಿ ಇಟ್ಟಿದ್ದೀನಿ. ಎರಡಕ್ಕೂ ಅಷ್ಟೇ, ಎಷ್ಟಕ್ಕೆ ಬೇಕೋ ಅಷ್ಟು ಹೊಡೆದ್ಬಿಟ್ಟು ಮಿಕ್ಕಿದ್ದು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೂ 2-3 ಸರಿ ಮಾಡ್ಕೊಬೋದಲ್ವ. ಅದರಿಂದ ನೋಡಿ, ಈ ಥರ ಹಣ್ಣಾಗಿರೋ ಎಲೆ ಆಗಿಂದಾಗಲೇ ತೆಗೆದುಬಿಡಬೇಕು. ಇಲ್ಲಾಂದರೆ ಗಿಡದ ಎನರ್ಜಿ ಸಾಲಲ್ಲ ಅದಕ್ಕೆ, ಎಲ್ಲದಕ್ಕೂ ಸಾಕಾಗಲ್ಲ. ಅದರಿಂದ ನೋಡಿ ತೆಗಿಬೇಕು. ಈ ಥರ ಹೊಡೆದಿದ್ದೆಲ್ಲ ಆದಮೇಲೆ ಮತ್ತೆ ಆ ಉಳಿದಿರೋ ಲಿಕ್ವಿಡ್ ಇದೆಯಲ್ಲ, ಅದಕ್ಕೆಲ್ಲ ಒಂಚೂರು ಮತ್ತೆ ಫುಲ್ಲು ನೀರು ಹಾಕಿ, ಸ್ವಲ್ಪ ಕಮ್ಮಿ ನೀರು ಹಾಕಿ ಎತ್ತಿಡ್ತಾಯಿದ್ದೀನಿ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.